ನಮ್ ಕಲಬುರಗಿ ಜಿಲ್ಲೆಯಲ್ಲಿ ಕೇದಾರ್ನಾಥ್ ತರ ಇರೋ ಸುಮಾರು ವರ್ಷ ಹಿಂದಿನ ದೇವಾಲಯದ ಅಂತ ಹೇಳಿದ್ರೆ ನೀವು ನಂಬೋದಿಲ್ಲ. ಈ ಒಂದು ಮಿನಿ ಕೇದಾರ್ನಾಥ್ ನೀವು ನೋಡ್ಬೇಕಂತಂದ್ರ ಈ ವಿಡಿಯೋ ಕಡಿತ ನೋಡ್ರಿ, ಎಲ್ರಿಗೂ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ. ಈ ಒಂದು ದೇವಸ್ಥಾನವು ಕಲಬುರಗಿಯಿಂದ 60 ಕಿಲೋಮೀಟರ್, ನಮ್ ಬೀದರ್ ಇಂದ 75 ಕಿಲೋಮೀಟರ್, ಚಿಂಚೋಳಿ ತಾಲೂಕಿನ ಮೊಗ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಬರುತ್ತೆ. ಇದರ ಇತಿಹಾಸನ ನೋಡುತ್ತಾ ಹೋದಾಗ ಈ ಒಂದು ದೇವಸ್ಥಾನವು ಶ್ರೀರಾಮನ ತನ್ನ ವನವಾಸ ಸಮಯದಲ್ಲಿ ತಾನು ತಂಗುವ ಸ್ಥಳದಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡ್ತಿದ್ರು ಅಂತ ಹೇಳ್ತಾರ. ಅದಕ್ಕೆ ಈ ಒಂದು ದೇವಸ್ಥಾನವು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರ. ಈ ಒಂದು ದೇವಸ್ಥಾನದ ಶಿಲ್ಪಕಲೆ ನೋಡುತ್ತಾ ಹೋದಾಗ ಇದನ್ನ ಹೊಯ್ಸಳರ ಕಾಲದಲ್ಲಿ ಕಟ್ಟಿರಬಹುದು ಅಂತ ಹೇಳ್ಬೋದು. ಸುತ್ತಮುತ್ತ ಬೆಟ್ಟ ಗುಡ್ಡ, ಪಕ್ಕದಲ್ಲಿ ನದಿ, ಇದರ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ. ನೋಡಕ್ ಎರಡು ಕಣ್ ಸಾಲತ್ತಿಲ್ಲ. ನಾನು ಒಳಗಡೆ ಹೋದಾಗ ಶಿವಲಿಂಗ ಹಾಗೆ ಬಸವಣ್ಣನ ಮೂರ್ತಿ, ಅಲ್ಲಿನ ಶಿಲ್ಪಕಲೆಗಳು, ಶಿಲಾಸನಗಳು, ಈ ಒಂದು ಶಿಲಾಸನಗಳು ಈ ಒಂದು ದೇವಸ್ಥಾನದ ಇತಿಹಾಸ ಹೇಳುತ್ತವೆ ಅಂತ ಹೇಳ್ತಾರೆ. ಈ ಒಂದು ಶಿಲಾಸನಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ಒಂದು ದೇವಸ್ಥಾನ ಸುತ್ತಮುತ್ತಲು ಬ್ರಹ್ಮ, ವಿಷ್ಣು, ಮಹೇಶ್ವರ ಇಂತ ಶಿಲ್ಪಕಲೆಗಳು ನೋಡಬಹುದು. ನೀವು ಪಕ್ಕದಲ್ಲಿ 3 ತೀರ್ಥ ಕುಂಡಗಳಿವೆ. ನೀವು ಫ್ಯಾಮಿಲಿ ಜೊತೆಗೆ ನೀವು ಕೇದಾರ್ನಾಥ್ ಹೋಗಕ್ ಆಗಿಲ್ಲ ಅಂತಂದ್ರೂ ಇಲ್ಲಿ ಬರ್ಬೋದು. ಅದೇ ತರ ಈ ಒಂದು ದೇವಸ್ಥಾನ ಇದೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಸಿಗೋಣ.